ಸರ್ ಮೈಸೂರು ರೋಡ್ ಹತ್ರ ಇರುವ ದೊಡ್ಡಾಲದ ಮರ ಎಲ್ರಿಗೂ ಗೊತ್ತೇ ಇದೆ. ಅಲ್ಲಿಂದ ಬ್ಯಾಳಾಳು ಅಂತ ಹಳ್ಳಿಯಲ್ಲಿ ಇದೊಂದು 5 ನಿಮಿಷ ಅಷ್ಟೇ, ಇದು ಮೇನ್ ರೋಡ್ಗೆ ಇದೆ. ಸೊ ಟೋಟಲ್ ಆಗಿ ನಿಮಗೆ 39 ಸೈಟ್ಗಳು ಸಿಗುತ್ತೆ. 39 ಸೈಟ್ಸ್ ಇರ್ತಕ್ಕಂಥ ಲೇಔಟ್ ಇದು. ಸೊ ನಾನು ಲಾಸ್ಟಿಗೆ ಹೇಳ್ತೀನಿ 30-40 ಸೈಟ್ಗೆ ಎಷ್ಟಾಗುತ್ತೆ, ನೀವು ತೊಗೊತೀನಿ 30-50ಗೆ ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್ ಹಂಗೆ ಲೆಕ್ಕ ಹಾಕ್ಬಿಟ್ಟು. ಮೈಸೂರು ರೋಡು ಕೆಂಗೇರಿ ಹತ್ರ ಸುಮಾರು ಕಾಲೇಜ್ಗಳಾಗಿರ್ಬೋದು, ಟೆಂಪಲ್ಗಳಾಗಿರ್ಬೋದು, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮ್ಯಾರಿಗೋಲ್ಡ್ ಸ್ಕೂಲ್ ಆಗಿರ್ಬೋದು. ಮತ್ತು ಇಲ್ಲಿ ಈ ಲೊಕೇಶನಿಗೆ ತೊಗೊಳೋದಾದರೆ ನಿಮಗೆ ಮಂಚಿನ ಮೇಲೆ ಡ್ಯಾಮು ಕೂಡ ತುಂಬ ಹತ್ರ ಆಗುತ್ತೆ ಇಲ್ಲಿಂದ. ಮತ್ತು ದೊಡ್ಡಾಲ್ದ ಮರ ಅಂದ ತಕ್ಷಣ ರೂಪೀಸ್ ರೆಸಾರ್ಟ್ಸ್ ಆಗಿರ್ಬೋದು. ಆಲ್ರೆಡಿ ಏನು ತುಂಬ ಲೇಔಟ್ಗಳಲ್ಲಿ ಮಾಡಿ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಒಪ್ಸಿದೀನೋ ನಿಮಗೆ, ಅದೇ ಡೆವಲಪ್ಮೆಂಟ್ಸ್ ಈ ಲೇಔಟ್ಗೂ ಕೂಡ ಬರ್ತಕ್ಕಂಥದ್ದು. ಸರ್ ಇದೇ ಸ್ಯಾಟರ್ಡೆ ಸಂಡೇ ಲಾಂಚಿಂಗ್ ಇರೋದ್ರಿಂದ, ಬಟ್ ನಮ್ದು ಲಾಂಚಿಂಗ್ ಪ್ರೈಸ್ ಇರೋದ್ರಿಂದ ನಾವು ತುಂಬಾ ಅತಿ ಕಡಿಮೆ ಬೆಲೆ ಕೊಡ್ತಾ ಇದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ನೋಡಿದ್ರಿ ಯಾರೆಲ್ಲ ಕೆಂಗೇರಿ ಮತ್ತೆ ದೊಡ್ಡಾಲ್ದ ಮರ ಮತ್ತೆ ಕೊಮ್ಗಟ್ಟ, ಚಂದ್ರಪ್ಪ ಸರ್ಕಲ್ಲು, ತಾವರೆಕೆರೆ ಮೇನ್ ರೋಡು, ಮಾಗಡಿ ರೋಡು ಸುತ್ತಮುತ್ತ ಯಾರೆಲ್ಲ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ, ಸೊ ಅಂಥವ್ರಿಗಾಗಿನೇ ನಾವೊಂದು ಹೊಸ ಲೇಔಟ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ಬರೋ ಶನಿವಾರ ಭಾನುವಾರನೇ ಲಾಂಚ್ ಇರೋದ್ರಿಂದ ಸೊ ಹೊಸದಾಗಿ ನಿಮಗೆ ಸೈಟ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಏನು ಡಾಕ್ಯುಮೆಂಟ್ ಬರುತ್ತೆ, ಸುತ್ತಮುತ್ತ ಡೆವಲಪ್ಮೆಂಟ್ ಏನು, ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ, ಎಷ್ಟು ಪರ್ಸೆಂಟೇಜ್ ಲೋನ್ ಆಗುತ್ತೆ, ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡೋದಕ್ಕೆ ಅರ್ಕ ರಿಯಲೇಟರ್ ಸಂಸ್ಥೆ ಕಡೆಯಿಂದ ಹರ್ಷಿತ್ ಅವ್ರು ಜಾಯಿನ್ ಆಗ್ತಾರೆ. ಯಾರೆಲ್ಲ ನಾನು ಹೇಳಿರ್ತಕ್ಕಂಥ ಏರಿಯಾ ಸುತ್ತಮುತ್ತ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ, ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಈ ಲೇಔಟ್, ಪ್ರತಿಯೊಂದು ಡೀಟೇಲ್ಸ್ ತಿಳ್ಕೊಳ್ಳೋಣ. ಫುಲ್ ವಿಡಿಯೋ ನೋಡಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ ಮೇಡಮ್. ಒಂದು ಹೊಸ ಲೇಔಟು ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀರಾ ಬರೋ ಶನಿವಾರ ಭಾನುವಾರ. ಸೂಪರ್. ಸೊ ಯಾರೆಲ್ಲ ಸೈಟ್ ತೊಗೊತಾರೋ, ನಾನು ಆಲ್ರೆಡಿ ಲೊಕೇಶನ್ಗಳನ್ನ ಹೇಳ್ಬಿಟ್ಟೆ. ಸುತ್ತಮುತ್ತ ಯಾರೆಲ್ಲ ಸೈಟ್ ತೊಗೊತಾ ಇದ್ದೀರೋ ಹೊಸದಾಗಿ ಲಾಂಚ್ ಆಗ್ತಾ ಇದೆ ಈ ಶನಿವಾರ ಭಾನುವಾರ ಅಂತ ಹೇಳ್ಬಿಟ್ಟು. ಸೊ ಈಗ ಈ ಲೇಔಟ್ನ ವಿಚಾರಕ್ಕೆ ಬಂದುಬಿಡೋಣ ಮೇಡಮ್. ಸೊ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ಮೇಡಮ್ ನಾವೀಗ? ಸರ್ ಮೈಸೂರು ರೋಡ್ ಹತ್ರ ಇರುವ ದೊಡ್ಡಾಲದ ಮರ ಎಲ್ರಿಗೂ ಗೊತ್ತೇ ಇದೆ. ಅಲ್ಲಿಂದ ಬ್ಯಾಳಾಳು ಅಂತ ಹಳ್ಳಿಯಲ್ಲಿ ಇದೊಂದು 5 ನಿಮಿಷ ಅಷ್ಟೇ, ಇದು ಮೇನ್ ರೋಡ್ಗೆ ಇದೆ. ಓಕೆ, ಅಂದರೆ ಈಗ ನಾವು ಮೈಸೂರು ರೋಡು ದೊಡ್ಡಾಲ್ದ ಮರದಿಂದ ಬಂದರೆ ನಾವು ಬ್ಯಾಲಾಳು ಅಂತಕ್ಕಂಥ ವಿಲೇಜು, ಆ ಮೇನ್ ರೋಡ್ ಪಕ್ಕ ಇರ್ತಕ್ಕಂಥದ್ದೇ ಈ ಲೇಔಟು. ಅಂಡ್ ಹಾಗೆ ನಿಮ್ಗೆ ಇನ್ನೊಂದಷ್ಟು ಅಂತ ಹೇಳಿದ್ರೆ ರೂಪೀಸ್ ರೆಸಾರ್ಟ್ ಎಲ್ರಿಗೂ ಗೊತ್ತು. ಎಸ್ ರೂಪೀಸ್ ರೆಸಾರ್ಟ್. ರೂಪೀಸ್ ರೆಸಾರ್ಟ್ ಇಲ್ಲೇ ತುಂಬಾ ಹತ್ರದಲ್ಲಿದೆ. ಸೊ ಅದೊಂದು ಅದು ಕೂಡ ನಿಯರ್ ಅಂತಾನೆ ಹೇಳ್ಬೋದು. ಹೌದು ನೋಡಿ, ಎಕ್ಸಾಕ್ಟ್ ಲೊಕೇಶನ್ ಬ್ಯಾಲಾಳು ನಿಯರ್ ದೊಡ್ಡಾಲ್ದ ಮರ, ನಿಯರ್ ರೂಪೀಸ್ ರೆಸಾರ್ಟ್ಸ್. ಇಷ್ಟು ಕೂಡ ನಾವು ಲೊಕೇಶನ್ನ ತಗೋಬೋದು. ಇದ್ರ ಸುತ್ತಮುತ್ತ ಅಲ್ದಲ್ಲೇ ಬೇರೆ ಏರಿಯಾ ಏನು ಹೇಳಿದ್ರು ನಾನು, ಅದಕ್ಕೆ ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ಇದೇ ಬರ್ತಕ್ಕಂಥದ್ದು. ಸೊ ನೋಟ್ ಮಾಡ್ಕೊಳ್ಳಿ ಯಾರೆಲ್ಲ ಈ ಸೈಟ್ ಹುಡುಕ್ತಾ ಇದ್ರು ಇದ್ರ ಸುತ್ತಮುತ್ತ. ಮತ್ತೆ ಲೇಔಟ್ನ ನೇಮ್ ಏನಿಟ್ಟಿದ್ದೀರಾ? ಐರಿಚ್ ಅವನಿ. ಐರಿಚ್ ಅವನಿ ಅಂತ ಈ ಲೇಔಟ್ನ ಹೆಸರು. ಓಕೆ, ಹಾಗಾದರೆ ಡೀಟೇಲ್ಸ್ಗೆ ಬಂದ್ಬಿಡೋಣ. ಎಷ್ಟು ಸೈಟ್ಸ್ ಇದೆ ಮೇಡಮ್ ಈ ಲೇಔಟಲ್ಲಿ? ಸೊ ಟೋಟಲ್ ಆಗಿ ನಿಮಗೆ 39 ಸೈಟ್ಗಳು ಸಿಗುತ್ತೆ. 39 ಸೈಟ್ಸ್ ಇರ್ತಕ್ಕಂಥ ಲೇಔಟ್ ಇದು. ಸೊ ಯಾವ್ಯಾವ ಫೇಸಿಂಗಲ್ಲಿ ನೋಡ್ಬೋದು? ನಿಮಗೆ ಈಸ್ಟ್ ವೆಸ್ಟ್ ಹಾಗೆ ಎಲ್ಲ ತರದ ಫೇಸ್ಗಳು ಸಿಗುತ್ತೆ ಸರ್. ಸೊ ಈಸ್ಟು ವೆಸ್ಟು ಎರಡೂ ಫೇಸಿಂಗಲ್ಲಿದೆ. ಅದಲ್ದಲ್ಲೇ ಬೇರೆ ಫೇಸಿಂಗ್ ಬೇಕಂದ್ರೂ ಇಲ್ಲಿ ಸಿಗ್ತಕ್ಕಂಥದ್ದು. ಮತ್ತೆ ಯಾವ್ಯಾವ ಡೈಮೆನ್ಷನ್ ಸಿಗ್ತಾ ಇದೆ ಇಲ್ಲಿ ಸೈಟ್ಸ್ 39 ಸೈಟ್ಸಲ್ಲಿ? ಸರ್ ಫುಲ್ ಸೈಟ್ 30-40 ಸೈಟ್ ಕೂಡ ಇದೆ, ಹಾಗೆ 30-50 ಸೈಟ್ ಕೂಡ ಇದೆ. 2 ಡೈಮೆನ್ಷನ್ ಅಲ್ಲಿ ಇದೆ. ಸೊ ನೋಡಿ, ಯಾರೆಲ್ಲ ಇಲ್ಲಿ ಸೈಟ್ ಬೇಕು ಅಂತ ನೋಡ್ತಾ ಇದ್ದೀರೋ 39 ಸೈಟ್ಗಳಿರೋದ್ರಲ್ಲಿ 30-40 ಇದೆ, 30-50 ಇದೆ. 2 ಡೈಮೆನ್ಷನ್ ಇಲ್ಲಿ ಇರ್ತಕ್ಕಂಥದ್ದು. ಈಗ ಎಕ್ಸಾಂಪಲ್ಲು ಒಂದು 30-40 ತೊಗೊತೀನಿ ಅಂದರೂ ಕೂಡ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. 30-50 ಬೇಕು, ಒಂದು ಸ್ವಲ್ಪ ಜಾಸ್ತಿ ಜಾಗ ಬೇಕು ಸ್ಕ್ವೇರ್ ಫೀಟ್ ಅಂದರೆ ಅದನ್ನು ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಾನು ಲಾಸ್ಟಿಗೆ ಹೇಳ್ತೀನಿ 30-40 ಸೈಟಿಗೆ ಎಷ್ಟಾಗುತ್ತೆ, ನೀವು ತೊಗೊತೀನಿ 30-50ಗೆ ಎಷ್ಟಾಗುತ್ತೆ ಸ್ಕ್ವೇರ್ ಫೀಟ್ ಹಂಗೆ ಲೆಕ್ಕ ಹಾಕ್ಬಿಟ್ಟು. ಸೊ ಮೇಡಮ್, ಈಗ 2 ಡೈಮೆನ್ಷನ್ ಇದೆ, 30-40 ಇದೆ, 30-50 ಇದೆ ಅಲ್ವಾ? ಓಕೆ, ಇಲ್ಲೆಲ್ಲ ಆಲ್ರೆಡಿ ನೋಡ್ತಾ ಇದ್ದೀವಿ, ವರ್ಕು ಆಲ್ರೆಡಿ ನಡೀತಾ ಇದೆ. ಸೊ ನಾಟ್ ಕಂಪ್ಲೀಟೆಡ್, ವರ್ಕ್ ಇಸ್ ಪ್ರೋಗ್ರೆಸ್ ಅಲ್ವಾ ಮೇಡಮ್? ಇಲ್ಲ, ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಒಂದು 90% ಕಂಪ್ಲೀಟ್ ಆಗಿದೆ. ನೀವು ನೋಡ್ತಿರ್ಬೋದು ಲಾರಿಗಳು ಬರ್ತಿದೆ ಅಂಡ್ ವರ್ಕರ್ಸ್ ವರ್ಕ್ ಮಾಡ್ತಿದ್ದಾರೆ, ತುಂಬಾ ಫಾಸ್ಟ್ ಆಗಿ ವರ್ಕಿಂಗ್ ನಡೀತಿದೆ. ಸೊ ಇನ್ನೊಂದು 1 ತಿಂಗಳಲ್ಲಿ ನಮ್ಮ ಇಲ್ಲಿ ನೀವು ಇದೇನ್ ನೋಡ್ತಿದ್ದೀರಾ ಇದು ಕಂಪ್ಲೀಟ್ ಆಗಿ ಚೇಂಜ್ ಆಗಿರುತ್ತೆ. ಕಂಪ್ಲೀಟ್ ಶೋರ್ ಅಲ್ವಾ? ಓಕೆ, ಚೇಂಜ್ ಆಗುತ್ತೆ ಅಂದ್ರೆ ಏನೆಲ್ಲ ಅಮ್ಯುನಿಟೀಸ್ ಕೊಡ್ತಾ ಇದ್ದೀರಾ ಈ ಲೇಔಟ್ ಅಲ್ಲಿ? ಸರ್ ಒಂದು ಮನೆ ಅಂದ್ರೆ ನಿಮ್ಗೆ ಮೇನ್ ಬೇಕಾಗಿರೋದು ಎಲೆಕ್ಟ್ರಿಸಿಟಿ ಹಾಗೆ ವಾಟರ್. ಅದು ಒಂದು ಬೇಸಿಕ್ ನೀಡ್, ಎಸೆನ್ಷಿಯಲ್ ಅಂತ ಹೇಳ್ಬೋದು. ಸೊ ಎಲೆಕ್ಟ್ರಿಸಿಟಿ ನೀವು ನೋಡಿದ್ರೆ ಇಲ್ಲಿ ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ ಫೆಸಿಲಿಟೀಸ್ ನ ಕೊಟ್ಟಿದ್ದೀವಿ. ಸೊ ಹಾಗೆ ನೀರಿಗಂತೂ ಕೊರತೆನೇ ಇಲ್ಲ, ನಮ್ದೇ ಓನ್ ಬೋರ್ ಇರೋದ್ರಿಂದ ಬೋರ್ವೆಲ್ ಕೂಡ ಇದೆ. ಅಂಡ್ 1 ಲಕ್ಷ ಲೀಟರ್ ಕೆಪಾಸಿಟಿ ಇರುವಂತ ಓವರ್ ಹೆಡ್ ಟ್ಯಾಂಕ್ಸ್ ಗಳು ಅವೈಲೇಬಲ್ ಇದೆ. ನಮ್ದೇ ಓನ್ ಬೋರ್ ಇರೋದ್ರಿಂದ ವಾಟರ್ಗೆ ಏನು ಕಮ್ಮಿ ಇಲ್ಲ. ಈಗ ನಾಳೆ ದಿನ ಮನೆ ಕಟ್ತೀನಿ ಅಂದ್ರೆ ಏನೋ ಕನ್ಸ್ಟ್ರಕ್ಷನ್ಗೆ ನೀರಿನ ಯೋಚನೆ ಅವಶ್ಯಕತೆ ಇಲ್ಲ. ಒಂದು ಬೋರ್ ಇದೆ, 1 ಲಕ್ಷ ಲೀಟರ್ ಕೆಪಾಸಿಟಿ ಕೂಡ ಇದೆ. ಮತ್ತೆ ರೋಡ್ ಪೆಂಡಿಂಗ್ ಇದೆ. ಇದೇನು ತಾರ್ ರೋಡ, ಇನ್ನು CC ರೋಡ? ಇಲ್ಲ, ಇದು CC ರೋಡ್ ಸರ್. ಇದು 30 ಫೀಟ್ CC ರೋಡ್ ಬರುತ್ತೆ. CC ರೋಡ್ ಕೊಡ್ತಾ ಇದ್ದೀರಾ? ವಾಲ್ಸ್ ನ ನೋಡಬಹುದು, ಎಲ್ಲ ಕಡೆ ಕಾಂಪೌಂಡ್ ವಾಲ್ ಕೊಟ್ಟಿದ್ದೀರಾ.
ಸೊ ನೋಡ್ತಾ ಇದ್ರಲ್ಲ, ಜೊತೆಗೆ ಏನಿದೆ ಫುಲ್ ಗಾರ್ಡನ್ ತರನ ಹೌದು ಸರ್, ಮಿನಿ ಗಾರ್ಡನ್ ಹೌದು ಒಂದು ಲೇಔಟ್ ಸೈಟ್ಗಳ ಮುಂದೆ. ಹೌದು. ಸೊ ಗ್ರೀನರಿ ತುಂಬಾ ಮುಖ್ಯ. ಸೊ ಹಾಗಾಗಿ ಎಲ್ಲಾ ಕಡೆ ಇದೊಂದು ಮಿನಿ ಗಾರ್ಡನ್ ಇರುತ್ತೆ. ಹಾಗೆ ಬೆಳಿಗ್ಗೆ ಎದ್ದು ಹೆಲ್ತ್ ಕಾನ್ಶಿಯಸ್ ಕೆಲವರು ಇರ್ತಾರೆ, ಫಿಟ್ನೆಸ್ ಕಾನ್ಶಿಯಸ್, ಜಾಗಿಂಗ್ ಮಾಡೋರು ಇರ್ತಾರೆ, ವಾಕಿಂಗ್ ಮಾಡೋರು ಇರ್ತಾರೆ. ಹಾಗೆ ಇಲ್ಲಿ ಪಾರ್ಕ್ ಕೂಡ ಇದೆ. ಪಾರ್ಕ್ ಕೂಡ ಫೆಸಿಲಿಟೀಸ್ ಕೊಡ್ತಾ ಇದೀರಾ. CA ಜಾಗ ಕೂಡ ಅಲ್ಲೇ ಇದೆ. CA ಜಾಗ. ಸೊ ಒಟ್ನಲ್ಲಿ ಏನೊಂದು ಒಂದು ನೀವೇನು ಒಂದು ಅಮ್ಯುನಿಟೀಸ್ ನೋಡ್ತಾ ಇದ್ದೀರೋ ಅದೆಲ್ಲ ಅಮ್ಯುನಿಟೀಸು ಇಲ್ಲಿದೆ. ನಿಮ್ಗೇನು 30 ಫೀಟ್ CC ರೋಡ್ ಕೊಡ್ತಾ ಇದ್ದಾರೆ, ಮತ್ತೆ ಮಿನಿ ಪ್ಲಾಂಟೇಶನ್ ಗಾರ್ಡನ್ ಕೊಡ್ತಾ ಇದ್ದಾರೆ, ಓವರ್ ಟ್ಯಾಂಕ್ ಕೊಟ್ಟಿದ್ದಾರೆ, 1 ಲಕ್ಷ ಲೀಟರ್ ಕೆಪಾಸಿಟಿ ಇರ್ತಕ್ಕಂಥದ್ದು. ಜೊತೆಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ವ್ಯವಸ್ಥೆ ಇದೆ, ಇಂಡಿವಿಜುವಲ್ ವಾಟರ್ ಕನೆಕ್ಷನ್ ಇದೆ, ಕಾಂಪೌಂಡ್ ವಾಲ್ ಇದೆ, ಮತ್ತೆ ಪಾರ್ಕ್ ಇದೆ, ಜೊತೆಗೆ ಒಂದು CA ಜಾಗ ಕೂಡ ಇದೆ. ಒಂದು 39 ಸೈಟ್ ಏನಿದೆಯೋ ನೀವು ನೋಡ್ತಾ ಇದ್ರಿ. ಇಲ್ಲಿ ಯಾವುದೇ ಸೈಟ್ ತಗೊಂಡ್ರು ಕೂಡ ಇಷ್ಟು ಅಮ್ಯುನಿಟೀಸು ಪ್ರತಿಯೊಂದು ಸೈಟ್ಗೂ ಕೂಡ ಅದು ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಾಗಾಗಿ ಇಷ್ಟು ಅಮ್ಯುನಿಟೀಸು ಈ ಲೇಔಟ್ನದಾಯಿತು. ಆಲ್ಮೋಸ್ಟ್ ಎಲ್ಲ ಅಮ್ಯುನಿಟೀಸ್ನ ತಿಳಿಸ್ಕೊಟ್ರಿ ಇಲ್ಲಿ. ಸೊ ತುಂಬ ಜನ ಇಲ್ಲಿ ಮನೆನೇ ಕಟ್ಟಲ್ಲ, ಜಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಪಸ್ಸೇ ನಾವು ಮಾಡಿರ್ತಕ್ಕಂಥ ವಿಡಿಯೋ ನೋಡಿ ಎಲ್ಲ ಕಡೆ ಸೈಟ್ ತೊಗೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದಾರೆ. ಅಂತಕ್ಕಂಥವ್ರು ಸುತ್ತಮುತ್ತ ಡೆವಲಪ್ಮೆಂಟನ್ನು ನೋಡ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಗೊತ್ತು, ದೊಡ್ಡಾಲ್ಮರದ ಹತ್ರ ತುಂಬ ಲೇಔಟ್ಗಳಲ್ಲಿ ಸೈಟ್ಗಳದ್ದು ವಿಡಿಯೋ ಮಾಡಿದ್ದೀನಿ ನಾನು. ಸೊ ಡೆವಲಪ್ಮೆಂಟ್ ಅಂದರೆ ಆಲ್ರೆಡಿ ತುಂಬ ಜನಕ್ಕೆ ಗೊತ್ತು. ಮೈಸೂರು ರೋಡು ಕೆಂಗೇರಿ ಹತ್ರ ಸುಮಾರು ಕಾಲೇಜ್ಗಳಾಗಿರ್ಬೋದು, ಟೆಂಪಲ್ಗಳಾಗಿರ್ಬೋದು, ರಾಜರಾಜೇಶ್ವರಿ ಡೆಂಟಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮ್ಯಾರಿಗೋಲ್ಡ್ ಸ್ಕೂಲ್ ಆಗಿರ್ಬೋದು. ಮತ್ತು ಇಲ್ಲಿ ಈ ಲೊಕೇಶನಿಗೆ ತೊಗೊಳೋದಾದರೆ ನಿಮಗೆ ಮಂಚಿನ ಮೇಲೆ ಡ್ಯಾಮು ಕೂಡ ತುಂಬ ಹತ್ರ ಆಗುತ್ತೆ ಇಲ್ಲಿಂದ. ಮತ್ತು ದೊಡ್ಡಾಲ್ಮರ ಅಂದ ತಕ್ಷಣ ರೂಪೀಸ್ ರೆಸಾರ್ಟ್ಸ್ ಆಗಿರ್ಬೋದು. ಆಲ್ರೆಡಿ ಏನು ತುಂಬ ಲೇಔಟ್ಗಳಲ್ಲಿ ಮಾಡಿ ಸುತ್ತಮುತ್ತ ಡೆವಲಪ್ಮೆಂಟ್ ಏನು ಒಪ್ಸಿದೀನೋ ನಿಮಗೆ, ಅದೇ ಡೆವಲಪ್ಮೆಂಟ್ಸೇ ಈ ಲೇಔಟ್ಗೂ ಕೂಡ ಬರ್ತಕ್ಕಂಥದ್ದು ಅಲ್ವಾ ಮೇಡಮ್? ಇಷ್ಟು ಡೆವಲಪ್ಮೆಂಟ್ಸ್ ನಾವು ನೋಡ್ಬೋದು ಅಲ್ವಾ? ಓಕೆ, ಈ ಡೆವಲಪ್ಮೆಂಟ್ ನೋಡಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ಬೋದು. ಇಲ್ಲ ನಾನು ಮನೆ ಕಟ್ಕೊಂಡಿರ್ತೀನಿ ಅಂದರೆ ಮನೆ ಕೂಡ ಕಟ್ಕೋಬೋದು ಈ ಜಾಗದಲ್ಲಿ. ಸೊ 30-40 ಇದೆ, 30-50 ಇದೆ. ಒಂದು ಕಾರ್ ಪಾರ್ಕಿಂಗು, ಒಂದು ಬ್ಯೂಟಿಫುಲ್ ಆಗಿ ನನಗೊಂದು ಕಂಫರ್ಟಾಗಿ ಮನೆ ಕಟ್ಕೊಳ್ತೀನಿ ಅಂತಕ್ಕಂಥವ್ರಿಗೆ ಒಂದು ಬೆಸ್ಟ್ ಸ್ಕ್ವೇರ್ ಫೀಟ್ ಅಂತ ಹೇಳ್ಬೋದು. ಸೊ ಮೇಡಮ್ ಇಷ್ಟೆಲ್ಲ ತಿಳಿಸ್ಕೊಟ್ವಿ ಮೇಡಮ್, ಆಲ್ಮೋಸ್ಟ್ ಎಲ್ಲ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಈಗ ಅಪ್ರೂವಲ್ ಏನು ಬರುತ್ತೆ ಇದು ಲೇಔಟು? ಇದು BMRDA ಸೈಟ್ಸ್ ಸರ್. ಸೊ ಈ ಖಾತಾದಲ್ಲಿ ಬರುತ್ತೆ. ನೀವು ನೋಡ್ತಿರ್ಬೋದು, ಎಲ್ಲ ಕಡೆ ಕೇಳ್ತಿರ್ತೀವಿ ರಿಜಿಸ್ಟ್ರೇಷನ್ಸ್ ಆಗ್ತಿಲ್ಲ ಅಂತ. ಇದೆಲ್ಲ ಆಲ್ರೆಡಿ ಈ ಖಾತಾ ರಿಜಿಸ್ಟರ್ಡ್ ರೆಡಿ ಇದೆ. ಸೊ BMRDA ಈ ಖಾತಾ ಇಂಡಿವಿಜುವಲ್ ಈ ಖಾತಾ ಅಲ್ವಾ? ಪ್ರತಿ ಸೈಟ್ಗೂ ಈ ಖಾತಾ ಬರುತ್ತೆ. ಸೊ ಹಾಗಾಗಿ ಈ ಖಾತಾ ಇರೋದ್ರಿಂದ ನೀವು ಜಾಸ್ತಿ ಏನೋ ಡಾಕ್ಯುಮೆಂಟೇಶನ್ಸ್ ನಾವೇ 80% ಲೋನ್ ಮಾಡಿಸ್ಕೊಟ್ಬಿಡ್ತೀವಿ. 80%. ಸೊ BMRDA ಈ ಖಾತಾ ಆಗಿರೋದ್ರಿಂದ ಲೋನ್ ಈಸಿಯಾಗಿ ಆಗುತ್ತೆ. ಅವ್ರ ಪ್ರೊಫೈಲ್ ಒಂದು ಚೆನ್ನಾಗಿರ್ಬೇಕು, ಅದು ಕೋಆಪರೇಟ್ ಮಾಡ್ಬೇಕಷ್ಟೇ, ಅದು ಬಿಟ್ಟು ಇನ್ನೇನಿಲ್ಲ. ಸ್ಕೋರ್ ಎಲ್ಲ ಚೆನ್ನಾಗಿದ್ರೆ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ನಿಮಗೆ ಲೋನ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಶೋರ್. ಸೊ ಲೋನು ನೋಡ್ತಾ ಇರೋರಿಗೆ ಒಂದು 80% ಲೋನ್ ಕೂಡ ಆಗುತ್ತೆ. ಸೊ ಅರ್ಕಾ ರಿಯಲೇಟರ್ಸ್ ಕಡೆಯಿಂದ, ಸಂಸ್ಥೆ ಕಡೆಯಿಂದ ನಿಮಗೆ ಇಷ್ಟೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಮೇಡಮ್, ನಾನು ಫೈನಲ್ ಟಚ್ ಅಪ್ಪಿಗೆ ಬಂದುಬಿಟ್ವಿ. ಈ ಲೇಔಟಲ್ಲಿ 39 ಸೈಟ್ ಇದೆ ಅಂತ ಹೇಳ್ತಾ ಇದ್ದೀರಾ, 30-40 ಇದೆ, 30-50 ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಈಸ್ಟು ವೆಸ್ಟು ಎರಡೂ ಫೇಸಿಂಗಲ್ಲಿ ಇದೆ ಅಂತ ಹೇಳ್ತಾ ಇದ್ದೀರಾ. ಈಗ ತಗೊಳ್ತಕ್ಕಂಥವ್ರಿಗೆ ಒಂದು ಬೆಸ್ಟ್ ಪ್ರೈಸ್. ಈಗ ಬರೋ ಶನಿವಾರ ಭಾನುವಾರನೇ ಲಾಂಚ್ ಅಂತ ಕೂಡ ಹೇಳ್ತಾ ಇದ್ದೀರಾ. ಇನ್ನೊಂದು ತಿಂಗಳಲ್ಲಿ ಡೆವಲಪ್ಮೆಂಟ್ ಕೂಡ ಕಂಪ್ಲೀಟ್ ಅಲ್ವಾ? ಏನು ಪ್ರೈಸ್ ಹೇಳ್ತಾ ಇದ್ದೀರಾ? ಖುಷಿಯಾಗಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಇದೇ ಸ್ಯಾಟರ್ಡೆ ಸಂಡೇ ಲಾಂಚಿಂಗ್ ಇರೋದ್ರಿಂದ ಸೊ ನೀವು ನೋಡ್ತಿರ್ಬೋದು, ಈ ಕಡೆ ಎಲ್ಲ ಕಡೆ ಸೈಟ್ಸು ನೋಡಿದ್ದೀರಾ. ಸೊ ನಿಮಗೆ ಗೊತ್ತಿದೆ ಎಷ್ಟು ಇದೆ ಅಂತ ಅಂದ್ಬಿಟ್ಟು ನಿಮ್ಗೆ ಒಂದು ಐಡಿಯಾ ಇರುತ್ತೆ. ಸೊ ಒಂದು ಸ್ವಲ್ಪ ಡೆವಲಪ್ಮೆಂಟ್ ಮಾಡಿ 3000, 3500, 4000 ಅಂತ ಹೇಳೋರು ಇರ್ತಾರೆ. ಬಟ್ ನಮ್ದು ಲಾಂಚಿಂಗ್ ಪ್ರೈಸ್ ಇರೋದ್ರಿಂದ ನಾವು ತುಂಬಾ ಅತಿ ಕಡಿಮೆ ಬೆಲೆ ಕೊಡ್ತಾ ಇದೀವಿ. ಎಷ್ಟು ಹೇಳಿ? ಎಷ್ಟು? 2900 ರೂಪಾಯಿ ಮಾತ್ರ. 2900 ರೂಪಾಯಿ ಮಾತ್ರ. ಸೊ 2900 ರೂಪಾಯಿಗೆ ಇದು ಪರ್ ಸ್ಕ್ವೇರ್ ಫೀಟ್ ಸಿಗ್ತಾ ಇದೆ. ಅದು ಲಾಂಚಿಂಗ್ ಇರೋದ್ರಿಂದ ಅಷ್ಟೇ. ಸೊ ನೀವು ನೆಕ್ಸ್ಟ್ ಆಮೇಲೆ ಲಾಂಚಿಂಗ್ ಎಲ್ಲ ಆದ್ಮೇಲೆ ಬಂದ್ರೆ ಮೇ ಬಿ ಡಿಫ್ರೆನ್ಸ್ ಆಗ್ಬೋದು. ಸೊ ನಿಮ್ಮ ಚಾನೆಲ್ ಮೂಲಕ ಬಂದ್ರಂತೂ ವಿಲ್ ಡೆಫಿನೆಟ್ಲಿ ನೆಗೋಷಿಯೇಟ್. ಓಕೆ, ಹಾಗಾದ್ರೆ ಇದೇನು ನೆಗೋಷಿಯಬಲ್ ಅಥವಾ ಸ್ಲೈಟ್ಲಿ ನೆಗೋಷಿಯಬಲ್? ಸ್ಲೈಟ್ಲಿ ನೆಗೋಷಿಯಬಲ್ ಸರ್. ಬಿಕಾಸ್ ಆಫ್ಟರ್ ಲಾಂಚ್ ನೀವು ಬಂದ್ರೆ ಈ ಪ್ರೈಸಿಂಗ್ ಇರೋದಿಲ್ಲ. ಇದು ಲಾಂಚಿಂಗ್ ಪ್ರೈಸ್ ಅಂತಾನೆ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಬರೀ 2900 ರೂಪಾಯಿಗೆ ನಿಮಗೆ ಸಿಗ್ತದೆ. ಓಕೆ, ಹಾಗಾದ್ರೆ ಪ್ರೈಸು ಗೊತ್ತಾಯ್ತು, ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ಈಗ ಸೈಟು ನೋಡ್ತಾ ಇದ್ದಾರೆ ಎಲ್ಲ ವಿಡಿಯೋದಲ್ಲಿ. ಸೊ ಈಗ ಅಡ್ವಾನ್ಸ್ ಬುಕ್ಕಿಂಗ್ ಅಂದರೆ ಇದ್ರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ನ ತಗೊಂಡೋಗ್ಬೇಕು. ಸೈಟ್ನ ಒಂದು ಬ್ಲಾಕ್ ಮಾಡ್ಕೊಂಡವ್ರು ಮಾಡ್ಕೋತಾರೆ. ಒಂದು ಆ ಲೀಗಲ್ ಡಾಕ್ಯುಮೆಂಟ್ ನಿಸ್ಕೊಂಡು ಹೋಗೋಕೆ ಎಷ್ಟು ತೊಗೊಂತೀರಿ ಅಡ್ವಾನ್ಸ್? ಬರೀ 10,000 ಅಷ್ಟೇ. 10,000 ನೀವು ಕೊಟ್ಟಿರಿ, ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸಪೋಸ್ ನಿಮ್ಗೆ ಏನಾದ್ರು ಸರಿ ಬರಲಿಲ್ಲ ಅಂತಂದ್ರೆ ಡೆಫಿನೆಟ್ಲಿ 10,000 ಕೂಡ ನಾವು ರಿಫಂಡ್ ಮಾಡ್ತೀವಿ. ಎಷ್ಟು ದಿನ ಟೈಮ್ ಕೊಡ್ತೀರಾ? 10 ಡೇಸ್ ಟೈಮ್ ಕೊಡ್ತೀರಾ? ಈಗ ಎಲ್ಲ ಲೀಗಲ್ ಆಗಿದೆಯಲ್ಲ ಮೇಡಮ್ ನೀವು ಹೇಳೋ ಪ್ರಕಾರ? ಸರ್ ಲೀಗಲ್ ಆಗಿಲ್ಲ ಅಂದ್ರೆ BMRDA ಪ್ರಕಾರ ಅಪ್ರೂವಲ್ ಆಗೋದಿಲ್ಲ ಸರ್. ಸೊ ಎಲ್ಲವೂ ಲೀಗಲ್ ಆಗಿದೆ. ನಿಮ್ಗೆ 10 ಡೇಸ್ ಟೈಮ್ ಕೂಡ ಇರುತ್ತೆ. ಸೊ ನೀವು ಚೆಕ್ ಮಾಡ್ಕೊಳ್ಬಹುದು. ಸಪೋಸ್ ಸರಿ ಬಂದಿಲ್ಲ ಅಂದ್ರೆ ನಿಮ್ದೇನು ಅಮೌಂಟ್ 10,000 ಇದೆ ಅದು ರಿಫಂಡ್ ಆಗುತ್ತೆ. 10 ಡೇಸ್ ಟೈಮ್ ಇರುತ್ತೆ, ಆರಾಮ್ಸೆ ನೋಡ್ಕೋಬಹುದು. ಸೊ ಆಲ್ಮೋಸ್ಟ್ ಹರ್ಷಿತಾ ಮೇಡಮ್ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ರು. ಇನ್ನೊಂದು ಶಾರ್ಟಾಗಿ ಬ್ರೀಫಾಗಿ ಲೈಟಾಗಿ ಹೇಳ್ಬಿಡ್ತೀನಿ ನೋಡಿ. ನೀವು ತಗೊತಾ ಇರೋದು ದೊಡ್ಡಾಲ್ಮರದ ಹತ್ರ ಇರ್ತಕ್ಕಂಥ ಬೈಲಾಳು ವಿಲೇಜ್ ಹತ್ರ
39 ಸೈಟ್ಗಳಿದೆ, 30, 40, 30, 50 2 ಡೈಮೆನ್ಷನ್ ಇದೆ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಈಸ್ಟ್ ಟು ವೆಸ್ಟ್ ಎರಡೂ ಫೇಸಿಂಗಲ್ಲಿದೆ, ಎಲ್ಲ ಅಮ್ಯುನಿಟೀಸು ಕೊಡ್ತಾ ಇದ್ದಾರೆ, ವರ್ಕು ಕೂಡ ನಡೀತಾ ಇದೆ. 2,900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ಇದೇ ಶನಿವಾರ ಭಾನುವಾರ ಲಾಂಚಿಂಗ್ ಇದೆ. ಸೊ ಯಾರೆಲ್ಲ ಬರ್ತಿರೋ ಆ ಪ್ರೈಸಿಗೆ, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಿಮ್ಗೆ ಆಗಲೇ ಹೇಳಿದೆ 30-40 ಸೈಟ್ ತೊಗೊತೀನಿ ಅಂತಂದರೆ ನಿಮಗೆ 2,900 ರೂಪಾಯಿಗೆ 30-40 1,200 ಸ್ಕ್ವೇರ್ ಫೀಟ್ ಆಗುತ್ತೆ, 34,80,000 ರೂಪಾಯಿ ಆಗುತ್ತೆ. ಅದೇ ನೀವು 30-50 ತೊಗೊತೀನಿ ಅಂದರೆ ಸೊ 2,900 ರೂಪಾಯಿ 43,50,000 ರೂಪಾಯಿ ಆಗುತ್ತೆ. ಸೊ 30-50 ತೊಗೊತಿರೋ, 30-40 ತೊಗೊತಿರೋ, ಸೊ ಯಾವ್ದು ಬೇಕಾದರೂ ತೊಗೋಬೋದು. ಇನ್ನೊಂದು ಕ್ವಶನ್ ಮೇಡಮ್ ಮರ್ತ್ಬಿಟ್ಟೆ ನಾನು, 39 ಸೈಟ್ಸಲ್ಲಿ ಯಾವುದಾದ್ರೂ ಬುಕ್ಕಿಂಗ್ ಆಗಿದೆಯಾ ಅಥವಾ ಏನಾದರೂ ಸೋಲ್ಡ್ ಔಟ್ ಆಗಿದೆಯಾ, ಅಷ್ಟು ಫ್ರೆಶ್ ಆಗಿದೆಯಾ? ಸರ್ ಈಗ ಸ್ಯಾಟರ್ಡೆ ಸಂಡೇ ಲಾಂಚಿಂಗ್ ಇರೋದ್ರಿಂದ ಇನ್ನೂ ಯಾವುದು ಬುಕ್ ಆಗಿಲ್ಲ. ಲಾಂಚ್ ಆಫರೇ ಇದು ನಿಮಗೆ ನಾವು ಹೇಳ್ತಿರೋದು. ಸೊ ಹಂಗಂದ್ರೆ ಟೋಟಲ್ ಫ್ರೆಶ್ ಆಗಿ ನಾವೇ ತೋರಿಸ್ತಾ ಇರೋದು. ಹೌದು, ಯಾವ ಕಸ್ಟಮರ್ಸು ಬಂದಿಲ್ಲ, ಇನ್ನು ಏನು ಬುಕ್ಕಿಂಗ್ ಆಗಿಲ್ಲ ಚಾನೆಲ್ ಅಲ್ಲೇ ಅಲ್ವಾ? ಸೊ ಹಾಗಾದ್ರೆ 39 ಸೈಟು ಅವೈಲೇಬಲ್ ಇರುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಪಟಾಪಟ್ ಅಂತ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನೋಡಿ, ಅರ್ಕಾ ರಿಯಲೇಟರ್ಸ್ ಕಡೆಯಿಂದ ಇಲ್ಲಿ ಸಿಗ್ತಕ್ಕಂಥದ್ದು ಐರಿಚ್ ಅವನಿ ಅಂತ ಲೇಔಟ್ನ ಹೆಸರು. ಸೊ ಆಲ್ರೆಡಿ ಒಂದು ರೌಂಡ್ ಆಲ್ರೆಡಿ ನೋಡ್ತಾ ಇದ್ದೀರಾ. ಪಾರ್ಕ್ ಆಗಿರ್ಬೋದು, ನೀರಾಗಿರ್ಬೋದು, ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಆಲ್ರೆಡಿ ವರ್ಕ್ ಪ್ರೋಗ್ರೆಸ್ ಆಗಿರ್ಬೋದು, ಎಲ್ಲ ಸ್ಟಿಲ್ ಕಂಟಿನ್ಯೂ. ಇನ್ನು 1 ಮಂತಲ್ಲಿ ಎಲ್ಲ ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ ಸ್ನೇಹಿತರೆ, ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತೊಗೊಳ್ಳಿ, ಯಾವುದೇ ಲೇಔಟ್ ತೊಗೊಳ್ಳಿ, ಅದರದ್ದೇ ಆಗಿರ್ತಕ್ಕಂಥ ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲೀಗಲ್ ಲಾಯರ್ ಹತ್ರ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ. ಯಾಕಂದರೆ ನಿಮ್ಮ ದುಡ್ಡಿಗೆ ನೀವು ಜವಾಬ್ದಾರಿಯುತವಾಗಿ ನಿಮ್ಮ ಆತ್ಮಸಾಕ್ಷಿ ಖುಷಿಯಾಗಿ ತಗೊಂಡ್ರೆ ಅದಕ್ಕೊಂದು ಖುಷಿ ಇರುತ್ತೆ. ಹಾಗಾಗಿ ಇದೊಂದು ಅಡ್ವೈಸು ಪ್ರತಿ ವಿಡಿಯೋದಲ್ಲೂ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಟ್ಟಿದ್ದಕ್ಕೆ. ನೆಗೋಷಿಯಬಲ್ ಅಷ್ಟೇ ಕೇಳೋದು ನಾನು, ಸ್ಲೈಟ್ಲಿ ನೆಗೋಷಿಯಬಲ್, ಓಕೆನಾ? ಅದಂತೂ ಪಕ್ಕ. ಈ ಬರೋ ಶನಿವಾರ ಭಾನುವಾರ 39 ಹೋಗ್ಬಿಡ್ಲಿ ಸೋಲ್ಡ್ ಔಟ್ ಆಗಿ ಅಲ್ವಾ? ಓಕೆ, ನೋಡಿ ಇಷ್ಟು ಡೀಟೇಲ್ಸ್ನ ಹರ್ಷಿತಾ ಮೇಡಮ್ ತಿಳಿಸ್ಕೊಟ್ರು. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಆಲ್ರೆಡಿ ವಿಡಿಯೋದಲ್ಲಿ ನಂಬರ್ ಇದೆ, ಆಲ್ರೆಡಿ ಸುಮಾರು ಜನ ಕಾಲ್ ಮಾಡಿರ್ತೀರಾ, ಇನ್ನೂ ಸುಮಾರು ಜನ ಕಾಲ್ ಮಾಡಿ ವಿಡಿಯೋ ಕೂಡ ಇನ್ನೂ ಸ್ಟಿಲ್ ನೋಡ್ತಾನೆ ಇರ್ತೀರಾ. ಫುಲ್ ಡೀಟೇಲ್ಸ್ನ ಫುಲ್ಲು ವಿಡಿಯೋನ ಒಂದು ಪೇಷನ್ಸ್ ಇಟ್ಟು ವಿಡಿಯೋನ ಇಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.